ನಮಸ್ಕಾರ ಗೆಳೆಯರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ಸಿನಿಮಾ ಹಿಟ್ ಆಗೋಕೆ ಸಿಕ್ಕಾಪಟ್ಟೆ ಬಜೆಟ್ ಹಾಕಲೇಬೇಕು ಅಂತ ಏನಿಲ್ಲ. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದು ಬಜೆಟ್ ಮಿನಿಮಲ್ ಆಗಿದ್ರೂ ಕೂಡ ಕೋಟಿ ಕೋಟಿ ಬಾಚಿದ ಎಷ್ಟೋ ಸಿನಿಮಾಗಳು ನಮ್ಮ ಕಣ್ಮುಂದೆ ಇವೆ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಅಂತ ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತನಾಡೋಣ ಬನ್ನಿ. ಕಿರಿಕ್ ಪಾರ್ಟಿ. ರಕ್ಷಿತ್ ಶೆಟ್ರ ಕೆರಿಯರ್ ನಲ್ಲಿ ಇದೊಂದು ಬಿಗ್ ಹಿಟ್. ರಿಷಬ್ ಶೆಟ್ರ ನಿರ್ದೇಶನದಲ್ಲಿ ಬ್ರೇಕ್ ಕೊಟ್ಟಂತ ಸಿನಿಮಾ ಇದು. ರಶ್ಮಿಕಾ ಮಂದಣ್ಣ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದು ಕೂಡ ಈ ಸಿನಿಮಾದಿಂದಾನೆ. 2016ರ ಬಿಗ್ಗೆಸ್ಟ್ ಹಿಟ್ ಇದು. ಇದರ ಬಜೆಟ್ ಬಂದು ಸುಮಾರು 3 ರಿಂದ 4 ಕೋಟಿ. ಇಂಜಿನಿಯರಿಂಗ್ ಲೈಫ್ ನ ಕನ್ನಡದ ಮಟ್ಟಿಗೆ ತುಂಬಾ ಫ್ರೆಶ್ ಆಗಿ ತೋರಿಸಿದ್ದ ಸಿನಿಮಾ ಕಿರಿಕ್ ಪಾರ್ಟಿ ಆಗಿತ್ತು. ಆದ್ರಿಂದ ಸಿನಿಮಾಗೆ ರಿಪೀಟೆಡ್ ಆಡಿಯನ್ಸ್ ಬಂದ್ರು. ಸುಮಾರು 50 ಕೋಟಿ ಕಲೆಕ್ಟ್ ಮಾಡಿ ಆ ವರ್ಷದ ದೊಡ್ಡ ಹಿಟ್ ಸಿನಿಮಾ ಅನ್ಸ್ಕೊತು ಕಿರಿಕ್ ಪಾರ್ಟಿ. ಅದರಿಂದಾಚೆಗೆ ರಕ್ಷಿತ್ ಮತ್ತು ರಿಷಬ್ ಶೆಟ್ರು ತಿರುಗ್ ನೋಡ್ಲೇ ಇಲ್ಲ. ರಂಗಿತರಂಗ. ಅನೂಪ್ ಭಂಡಾರಿ ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ ರಂಗಿತರಂಗ. ಇದರ ಮೂಲಕ ಅನೂಪ್ ಭಂಡಾರಿ ಅವರ ತಮ್ಮ ನಿರೂಪ್ ಭಂಡಾರಿ ಹೀರೋ ಆಗಿ ಎಂಟ್ರಿ ಕೊಟ್ರು. ಸಾಯಿ ಕುಮಾರ್, ರಾಧಿಕಾ ಚೇತನ್, ಅವಂತಿಕಾ ಶೆಟ್ಟಿ ಆಕ್ಟ್ ಮಾಡಿದ್ದ ಈ ಸಿನಿಮಾ 2015ರ ಬಿಗ್ಗೆಸ್ಟ್ ಅಂಡ್ ಸರ್ಪ್ರೈಸ್ ಹಿಟ್ ಅಂತ ಅನ್ಸ್ಕೊತು. ಸುನೀಲ್ ಕುಮಾರ್ ದೇಸಾಯಿ ಆದ್ಮೇಲೆ ಕನ್ನಡದಲ್ಲಿ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡೋ ಡೈರೆಕ್ಟರ್ ಸಿಕ್ರು ಅಂತ ಆಡಿಯನ್ಸ್ ಮಾತಾಡ್ಕೊಂಡಿದ್ದೂ ಉಂಟು. ಈ ಸಿನಿಮಾದ ವಿಜುವಲ್ ಕ್ವಾಲಿಟಿ ಮತ್ತು ಸೌಂಡ್ ಡಿಸೈನ್ ಅದ್ಭುತವಾಗಿತ್ತು. ಈ ಸಿನಿಮಾದ ಬಜೆಟ್ ಬಂದು 1.5 ಕೋಟಿ. ಈ ಸಿನಿಮಾ ಗಳಿಸಿದ್ದು 43 ಕೋಟಿ. ಹೆಚ್ಚು ಕಡಿಮೆ 30ರಷ್ಟು ದುಡ್ಡು ಮಾಡ್ತು. ಕಾಂತಾರ ಒಂದು ದಂತಕಥೆ ಅಂತ ಸಿನಿಮಾಗೆ ಟೈಟಲ್ ಇಟ್ಟಾಗ ರಿಷಬ್ ಶೆಟ್ರಿಗೆ ಕಾಂತಾರ ಒಂದು ಲೆಜೆಂಡ್ ಸಿನಿಮಾ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ರಿಷಬ್ ಶೆಟ್ರ ನಟನೆ ಮತ್ತು ನಿರ್ದೇಶನದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ನಲ್ಲಿ ಬಂದಂತ ಸಿನಿಮಾ ಕಾಂತಾರ. ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿ ಪರಭಾಷಾ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಆಯ್ತು. ಆಮೇಲೆ ಕಾಂತಾರ ಕಾಡ್ಗಿಚ್ಚಿನಂತೆ ಇಡೀ ದೇಶದ ಫಿಲ್ಮ್ ಬಫ್ ನ ಕ್ಯಾಪ್ಟಿವ್ ಮಾಡ್ಕೋತು. ಸಿನಿಮಾದ ಕೊನೆ 20 ನಿಮಿಷ ಅಂತೂ ಆಡಿಯನ್ಸ್ ಗೆ ಅನ್ಇಮ್ಯಾಜಿನಬಲ್ ಗೂಸ್ ಬಂಪ್ಸ್ ಕೊಡ್ತು. ಈ ಸಿನಿಮಾದ ಬಜೆಟ್ ಬಂದು ಸುಮಾರು 15 ರಿಂದ 20 ಕೋಟಿ. ಗಳಿಸಿದ್ದು ಮಾತ್ರ ಯಾರು ಊಹಿಸಲಾರದಷ್ಟು 400 ರಿಂದ 450 ಕೋಟಿ. ಈಗ ಇದರ ಪ್ರಿಕ್ವೆಲ್ ಕಾಂತಾರ ಚಾಪ್ಟರ್ 1 ಬರ್ತಾ ಇದೆ. ರಿಷಬ್ ಅವರು ಇದರ ತಯಾರಿಯಲ್ಲಿದ್ದಾರೆ. ಇದರ ಬಜೆಟ್ ಬಂದು ಸುಮಾರು 100 ಕೋಟಿ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ರಿಷಬ್ ಶೆಟ್ಟಿ ಅವರಿಗೆ ಡೈರೆಕ್ಟರ್ ಆಗಿ ಒಂದು ಇಮೇಜ್ ಕೊಟ್ಟಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಸಿನಿಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾ ಆಗಿರ್ಲಿಲ್ಲ. ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆತರ ಇರ್ಲಿಲ್ಲ. ಮುಖ್ಯ ಪಾತ್ರ ಒಂದರಲ್ಲಿ ಅನಂತ್ನಾಗ್ ಅವರು ಆಕ್ಟ್ ಮಾಡಿದ್ದು ಬಿಟ್ರೆ ಎಲ್ಲಾ ಹೊಸಬ್ರೆ. ಈ ಸಿನಿಮಾವನ್ನ ರಿಷಬ್ ಶೆಟ್ರೆ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಈ ಸಿನಿಮಾದ ಬಜೆಟ್ 3 ಕೋಟಿ ಆದ್ರೆ ಗಳಿಸಿದ್ದು 20 ಕೋಟಿ. ಲೂಸಿಯಾ. ಇದು ಕನ್ನಡದ ಇಂಡಸ್ಟ್ರಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ. ಇದು ಕನ್ನಡದ ಮೊದಲ ಕ್ರೌಡ್ ಫಂಡೆಡ್ ಸಿನಿಮಾ. ಪವನ್ ಕುಮಾರ್ ನಿರ್ದೇಶನದಲ್ಲಿ ಸತೀಶ್ ನೀನಾಸಂ ಹಾಗೂ ಶ್ರುತಿ ಹರಿಹರನ್ ಅವರ ನಟನೆಯ ಲೂಸಿಯಾ ಸಿನಿಮಾವನ್ನ ಮಾಡಿದ್ದು ಕೇವಲ 50 ಲಕ್ಷದಲ್ಲಿ. ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು 2.5 ರಿಂದ 3 ಕೋಟಿ. ಇದರ ಟೆಕ್ನಿಕಾಲಿಟಿ ನೋಡಿ ಪರಭಾಷಾ ಟೆಕ್ನಿಷಿಯನ್ಸ್ ಕೂಡ ಮೆಚ್ಕೊಂಡಿದ್ರು. ಈ ಒಳ್ಳೆ ಪ್ರಯತ್ನವನ್ನ ಕನ್ನಡ ಆಡಿಯನ್ಸ್ ಕೂಡ ಒಪ್ಕೊಂಡಿದ್ರು. ಇವಿಷ್ಟು ಕಡಿಮೆ ಬಜೆಟ್ ಹಾಕಿ ಕೋಟಿ ಕೋಟಿ ಬಾಚಿದ ಸಿನಿಮಾಗಳಾಗಿದ್ದು, ನೀವು ಈ ಲಿಸ್ಟ್ಗೆ ಇನ್ಯಾವ ಸಿನಿಮಾ ಸೇರ್ಸೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ಮತ್ತೆ ಬರ್ತೀವಿ.